ನಮಸ್ಕಾರ ವೀಕ್ಷಕರೇ, ಮಹಾಯುದ್ಧ ನ್ಯೂಸ್ಗೆ ಸ್ವಾಗತ. ಮೊಳಕಾಲ್ಮೂರು ತಾಲೂಕಿನ ಹನುಮಾಪುರ ಗ್ರಾಮದಲ್ಲಿ ಶ್ರೀ ಮಹರ್ಷಿ ವಾಲ್ಮೀಕಿ ಪುತ್ಥಳಿ ಅನಾವರಣ ಹಾಗೂ ಕಳಶ ಪ್ರತಿಷ್ಠಾಪನಾ ಕಾರ್ಯಕ್ರಮವು ವಿವಿಧ ಧಾರ್ಮಿಕ ಪೂಜಾ ವಿಧಿವಿಧಾನಗಳ ಕಾರ್ಯಕ್ರಮಗಳೊಂದಿಗೆ ಅದ್ದೂರಿಯಾಗಿ ಹಾಗೂ ಅರ್ಥಪೂರ್ಣವಾಗಿ ವಿಜೃಂಭಣೆಯಿಂದ ನಡೆಯಿತು. ಸಂದರ್ಭದಲ್ಲಿ ಸ್ವಾಮಿಯ ಪುತ್ಥಳಿ ಪ್ರತಿಷ್ಠಾಪನೆ ಮಾಡುವ ಸಲುವಾಗಿ ಗುಡಿ ಶುದ್ಧೀಕರಣ, ಮಹಾಗಣಪತಿ, ನವಗ್ರಹ ಪೂಜೆ, ಪುಣ್ಯವಚನ, ಗಂಗಾ ಪೂಜೆ, ಫಲಪುಷ್ಪ ಅಭಿಷೇಕ ಮುಂತಾದ ಪೂಜಾ ಕಾರ್ಯಕ್ರಮಗಳು ನಡೆದವು. ಕಾರ್ಯಕ್ರಮದಲ್ಲಿ ಶಾಸಕರ ಅನುಪಸ್ಥಿತಿಯಲ್ಲಿ ಅವರ ಸೂಚನೆಯ ಮೇರೆಗೆ ತಾಲೂಕು ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಅಧ್ಯಕ್ಷ NY ಚೇತನ್ ಅವರು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಚಾಲನೆ ನೀಡಿದರು. ಸಂದರ್ಭದಲ್ಲಿ ಮಾತನಾಡಿದ ಅವರು, ಮಹರ್ಷಿ ವಾಲ್ಮೀಕಿಯವರ ಆದರ್ಶ, ಸಾಹಿತ್ಯ ಮತ್ತು ಸಾಮಾಜಿಕ ಸಂದೇಶಗಳನ್ನು ಯುವ ಜನತೆ ಜೀವನದಲ್ಲಿ ಅಳವಡಿಸಿಕೊಳ್ಳಬೇಕು ಅಂತ ಸಮುದಾಯಕ್ಕೆ ಕರೆ ನೀಡಿದರು. ಸಂದರ್ಭದಲ್ಲಿ ತಾಲೂಕು ವಾಲ್ಮೀಕಿ ಸಂಘದ ಅಧ್ಯಕ್ಷ ಬಡೋಬ ನಾಯಕ್, ತಾಲೂಕು ಗುತ್ತಿಗೆದಾರರ ಸಂಘದ ಅಧ್ಯಕ್ಷ NB ಗೋವಿಂದಪ್ಪ, ತಾಲೂಕು ವಾಲ್ಮೀಕಿ ಸಮುದಾಯದ ಮುಖಂಡರಾದ ಪರಮೇಶ್ವರಪ್ಪ, JB ಹಳ್ಳಿ, ನಾಗೇಶಪ್ಪ, ಗೋವಿಂದಪ್ಪ, ಅಡವಿ ಮಾರಣ್ಣ, ಪ್ರಥಮ ದರ್ಜೆ ಗುತ್ತಿಗೆದಾರ S ಹನುಮಂತಪ್ಪ, JR ಕುಮಾರಸ್ವಾಮಿ, ಹನುಮಾಪುರ ಗ್ರಾಮದ ಸಮಸ್ತ ಜನತೆ ಸೇರಿದಂತೆ ಸುತ್ತಮುತ್ತಲಿನ ಗ್ರಾಮಗಳ ಮುಖಂಡರು, ಯುವಕರು, ಮಹಿಳೆಯರು, ವಾಲ್ಮೀಕಿ ಸಮುದಾಯದ ಅಭಿಮಾನಿಗಳು, ಕಲಾ ತಂಡಗಳು ಭಾಗವಹಿಸಿ ಕಾರ್ಯಕ್ರಮಕ್ಕೆ ಉತ್ತಮ ಮೆರುಗನ್ನ ನೀಡಿದರು. ಎಲ್ಲರೂ ವೇದಿಕೆ ಮುಖಂಡರುಗಳು ತಮ್ಮ ಆಗಮಿಸಬೇಕಾಗಿ ವಿನಂತಿ. ಸಿದ್ದಾಪುರ ಗ್ರಾಮ ಪಂಚಾಯತಿಯ ತಿಪ್ಪಕ್ಕ ತಿಪ್ಪೇಸ್ವಾಮಿ ಹಾಗೂ ತಿಪ್ಪೇಸ್ವಾಮಣ್ಣನವರು ಸಮುದಾಯವನ್ನು ಕುರಿತು, ಈ ಸಮಾರಂಭವನ್ನು ಕುರಿತು ಒಂದೆರಡು ಶ್ರೀ ಮಹರ್ಷಿ ವಾಲ್ಮೀಕಿಗಳು ನಮಿಸಿ ಹಾಗೂ ಈ ಗ್ರಾಮದ ಅಧಿದೇವತೆಯಾಗಿರ್ತಕ್ಕಂಥ ಶ್ರೀ ಸವರ್ಮ ದೇವಿಯ ಅವಿದ್ಯತನ ಮತ್ತೆ ಹಜೂರಾಗುಕತೆ ಸಂಸ್ಕೃತಿ ಸಂಸ್ಕಾರಗಳನ್ನು ನಾವು ಅಳವಡಿಸಿಕೊಂಡಿಲ್ಲ. ನಮ್ದು ಏನಿದ್ರು ಒಟ್ಟಪಾಡಿಗೆ ಒಟ್ಟೆಗಾಗಿ ಬದುಕಿದ್ವಿ ಅನ್ನೋ ಬಟ್ಟೆಗಾಗಿ ವಂಚಿತರಾಗಬಾರ್ದಂತ ಸರ್ಕಾರಗಳು ಹಲವಾರು ಕಾರ್ಯಕ್ರಮಗಳು, ಕಿತ್ತೂರು ರಾಣಿ ಚೆನ್ನಮ್ಮ ಹಾಸ್ಟೆಲ್ ಇರ್ಬೋದು, ಮೊರಾರ್ಜಿ ಅವರ ಹಾಸ್ಟೆಲ್ ಇರ್ಬೋದು, ದೇವರಾಜ ಅವರ ಹಾಸ್ಟೆಲ್ ಇರ್ಬೋದು, ಆದರ್ಶ ಹಾಸ್ಟೆಲ್ ಇರ್ಬೋದು, ಹಲವಾರು ಮುಖಾಂತರ ಕಾರ್ಯಕ್ರಮಗಳನ್ನು ತಂದಿದ್ದೇವೆ. ಆದ್ರೂ ನಮ್ಮ ಮಕ್ಕಳಿಗೆ ನಾವು ನಮ್ಮ ಸಮಾಜದವರು ಶಿಕ್ಷಣವನ್ನು ಕೊಡ್ತಾ ಇಲ್ಲ. ಶಿಕ್ಷಣ. ನಮಸ್ಕಾರ. ಹನುಮಾಪುರ ಗ್ರಾಮದ ಎಲ್ಲ ನಮ್ಮ ಗ್ರಾಮಸ್ಥರಿಗೆ, ಸಹೋದರಿಗೆ ಹಾಗೂ ಎಲ್ಲ ನಮ್ಮ ಆತ್ಮೀಯರಿಗೂ ಕೂಡ ವಂದನೆಗಳು. ಇಂದು ನಮ್ಮ ಹನುಮಾಪುರ ಗ್ರಾಮದಲ್ಲಿ ನೂತನವಾಗಿ ವಾಲ್ಮೀಕಿ ಒಂದು ಪುತ್ಥಳಿ ಪ್ರತಿಷ್ಠಾಪನೆ ಕಾರ್ಯಕ್ರಮ ಹಮ್ಮಿಕೊಂಡಿದ್ದು ನಿಜವಾಗ್ಲೂ ಕೂಡ ನಮ್ಮೆಲ್ಲರಿಗೂ ತುಂಬ ಸಂತೋಷ ಮತ್ತು ಹೆಮ್ಮೆಯ ಸಂಗತಿ. ಇದೇ ಮೊದಲನೇ ಬಾರಿಗೆ ಅನಿಸುತ್ತೆ ನಮ್ಮ ಅಶೋಕ್ ಸಿದ್ದಾಪುರ ಗ್ರಾಮ ಪಂಚಾಯತ್ ವ್ಯಾಪ್ತಿಯಲ್ಲಿ ಒಂದು ಗ್ರಾಮದಲ್ಲಿ ನಮ್ಮ ವಾಲ್ಮೀಕಿ ಒಂದು ವಿಗ್ರಹ ಪ್ರತಿಷ್ಠಾಪನೆ ಸ್ಥಾಪನೆ ಆಗಿದ್ದು, ಇದೇ ರೀತಿ ತಮ್ಮ ಒಂದು ಪ್ರೀತಿ, ವಿಶ್ವಾಸ ಮತ್ತು ಒಗ್ಗಟ್ಟು ಇರಬೇಕು. ಯಾಕಂದರೆ ನಮ್ಮ ತಾಲೂಕು ಹಾಗೂ ನಮ್ಮ ಜಿಲ್ಲೆ ಭಾಳಷ್ಟು ಹಿಂದುಳಿದಂಥ ತಾಲೂಕು, ಅತಿ ಹೆಚ್ಚು ವಾಲ್ಮೀಕಿ ಜನಾಂಗದವರು ಇರುವಂಥ ನಮ್ಮ ತಾಲೂಕು. ಹಾಗಾಗಿ ಎಲ್ಲರೂ ಕೂಡ ಇದೇ ರೀತಿ ಮುಂದಿನ ಜೀವನದಲ್ಲಿ ಕೂಡ ಅಷ್ಟೇ ಒಂದು ಸಂತೋಷದಿಂದ ತಮ್ಮ ಮಕ್ಕಳಿಗೆ ಒಂದು ಒಳ್ಳೆಯ ಒಂದು ವಿದ್ಯಾಭ್ಯಾಸ ನೀಡಿ ಒಂದು ಸಮಾಜದಲ್ಲಿ ಒಂದು ಉತ್ತಮವಾದಂಥ ಒಂದು ದಾರಿಯಲ್ಲಿ ಒಂದು ಮಾರ್ಗದರ್ಶನ ನೀಡಬೇಕಂತ ಹೇಳ್ಬಿಟ್ಟು ನಾನು ತಮ್ಮಲ್ಲಿ ಕೇಳ್ಕೊಳ್ತಾ, ಹಾಗೂ ವಿಶ್ವಕ್ಕೆ ಪ್ರಸಿದ್ಧವಾದಂಥ ರಾಮಾಯಣವನ್ನು ಪರಿಚಯಿಸಿದಂಥ ಹೆಮ್ಮೆಯ ನಮ್ಮ ಶ್ರೀ ಮಹರ್ಷಿ ವಾಲ್ಮೀಕಿರವರ ಒಂದು ಪುತ್ಥಳಿ ನಿರ್ಮಾಣ ಇಂದು ನಮ್ಮ ಗ್ರಾಮದಲ್ಲಿ ಹಮ್ಮಿಕೊಂಡಿದ್ದು. ಅದೇ ರೀತಿ ವಾಲ್ಮೀಕಿ ಎಂದ ತಕ್ಷಣ ಕೇವಲ ಒಂದು ರಾಮಾಯಣ ಮಾತ್ರ ರಚಿಸುವಂಥ ಒಂದು ಕವಿ ಅಂತ ಹೇಳ್ಬಿಟ್ಟು ನಮಗೆಲ್ಲರಿಗೂ ಕೂಡ ನೆನಪಾಗುತ್ತೆ. ಅದಲ್ಲದೆ ಅವರ ಒಂದು ತ್ಯಾಗ ಮತ್ತು ಅವರ ಒಂದು ಮಾರ್ಗದರ್ಶನ ಮತ್ತು ಅವರ ಒಂದು ಧರ್ಮ, ಸತ್ಯ ಪ್ರತಿಯೊಂದು ಕೂಡ ನಾವೆಲ್ಲರೂ ಆಚರಿಸಬೇಕು ಮತ್ತು ಪಾಲಿಸಬೇಕು. ಹಾಗೂ ಇಂದು ವಿಗ್ರಹ ಪ್ರತಿಷ್ಠಾಪನೆ ಕೇವಲ ಒಂದು ವಿಗ್ರಹ ಪ್ರತಿಷ್ಠಾಪನೆ ಮಾತ್ರ ಅಲ್ಲ, ಇದು ಪ್ರತಿಯೊಬ್ಬರ ಒಂದು ಯುವ ಪೀಳಿಗೆ ಕೂಡ ಹಾಗೂ ಮುಂದಿನ ಪೀಳಿಗೆ